ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 83ನೇ ಸರ್ಗ ಈ ಹಿಂದೆ ಸಮಾಪ್ತಿಯನ್ನು ಕಂಡಿತ್ತು. ಆಗ ಇಂದ್ರಜಿತ್ ತನ್ನ ಮಾಯೆಯಿಂದ ಒಬ್ಬ ಸೀತೆಯ ಪ್ರತಿಕೃತಿಯನ್ನು ನಿರ್ಮಾಣ ಮಾಡಿ ಅದನ್ನು ಕಪಿ ಸೈನ್ಯದ ಮುಂಭಾಗಕ್ಕೆ ತಂದು ಎಲ್ಲರೂ ನೋಡ್ತಿದ್ದಂತೆ ಆ ಮಾಯಾ ಸೀತೆಯ ತಲೆಯನ್ನು ಕತ್ತರಿಸಿದ. ಆಗ ಹನುಮಂತ ಮೊದಲಾದವರಿಗೆ ತೀವ್ರ ವಿಷಾದ ಆಗಿ ನಿರಾಶೆ ಆಗಿ ನಾವಿನ್ನು ಯುದ್ಧ ಮಾಡಿ ಉಪಯೋಗವೇನು ಅಂತ ಭಾವನೆ ಬಂದು ಅವರು ರಾಮ ಲಕ್ಷ್ಮಣ ಸುಗ್ರೀವರಿದ್ದಲ್ಲಿಗೆ ಬಂದು ಆ ಸಂಗತಿಯನ್ನು ಅವರಿಗೆ ಅರಿಕೆ ಮಾಡಿಕೊಂಡ್ರು. ರಾಮ ಆ ಘಟನೆಯನ್ನು ಶ್ರವಣ ಮಾಡಿ ಮೂರ್ಛೆ ಹೋಗಿದ್ದ. ಲಕ್ಷ್ಮಣಾದಿಗಳು ಸುಗ್ರೀವ ಮೊದಲಾದವರು ಆತನಿಗೆ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆಗ ಲಕ್ಷ್ಮಣ ರಾಮನಿಗೆ ಹೇಳಿದ್ದ ಮಾತುಗಳನ್ನು ನಾವು ನಿನ್ನೆ ಶ್ರವಣ ಮಾಡಿದ್ವಿ. ಧರ್ಮ ಅಂತ ಅನ್ನೋದು ವ್ಯರ್ಥ, ಧರ್ಮದ ಆಚರಣೆಯನ್ನು ಮಾಡಿದ್ದು ನಿನಗೆ ಯಾವುದೇ ಫಲವನ್ನು ಕೊಡಲಿಲ್ಲ. ಧರ್ಮ ಪ್ರತ್ಯಕ್ಷ ಪ್ರಮಾಣಕ್ಕೆ ನಿಲುಕುವಂಥದ್ದು ಅಲ್ಲ. ಪ್ರತ್ಯಕ್ಷ ಪ್ರಮಾಣಕ್ಕೆ ಧರ್ಮ ಒಂದು ವೇಳೆ ನಿಲುಕಿದ್ರೆ ನಾವು ಧರ್ಮದ ಆಚರಣೆಯನ್ನ ಮತ್ತು ಧರ್ಮದ ಆಚರಣೆ ಫಲವನ್ನು ಪ್ರತ್ಯಕ್ಷದಲ್ಲಿ ಕಂಡು ಇನ್ನೊಬ್ಬರು ಮಾಡಿದಂಥ ಧರ್ಮಾಚರಣೆಗೆ ಈ ಫಲ ಅಂತ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಅದನ್ನು ಮೇಲ್ಪಂಕ್ತಿಯನ್ನಾಗಿ ಸ್ವೀಕಾರ ಮಾಡಿ ಉಳಿದವರು ಮಾಡ್ಲಿಕ್ಕೆ ಬರ್ತಿತ್ತು. ಆದರೆ ಧರ್ಮಾಚರಣೆ ಮಾಡಿದವರೆಲ್ಲ ಈ ಜಗತ್ತಿನಲ್ಲಿ ವಿಪತ್ತಿಗೊಳಗಾಗಿದ್ದಾರೆ, ಅವರಿಗೆ ಯಾವುದೇ ಫಲ ಸಿಕ್ಕಿಲ್ಲ. ಆದರೆ ಅಧಾರ್ಮಿಕರಾದವರು ಸುಖವಾಗಿ ಜಗತ್ತಿನಲ್ಲಿ ಬಾಳುತ್ತಿದ್ದಾರೆ. ಹಾಗಾಗಿ ನೀನು ರಾಜ್ಯವನ್ನು ಪರಿತ್ಯಾಗ ಮಾಡಿ ಆದರ್ಶದ ಬೆನ್ನು ಹತ್ತಿ ಈ ಕಾಡಿಗೇನು ಬಂದು ಅದು ಮೊದಲನೇ ತಪ್ಪು. ಅದರ ಪರಿಣಾಮವಾಗಿ ನೀನು ಇವತ್ತು ಸೀತೆಯನ್ನು ಕಳೆದುಕೊಂಡಿ ಅಂತ ಲಕ್ಷ್ಮಣ ಆ ರಾಮನಿಗೆ ಧರ್ಮದ ಬಗ್ಗೆ ತನ್ನ ಅಭಿಪ್ರಾಯವನ್ನು ಹೇಳಿದ್ದು ನಾವು ಶ್ರವಣ ಮಾಡಿದ್ವಿ. ಅದಕ್ಕೆ ರಾಮ ಏನು ಉತ್ತರ ಹೇಳಿದ ಅಂತ ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಬೇರೆ ಯಾವುದಾದ್ರು ಸಂದರ್ಭದಲ್ಲಿ ರಾಮ ಲಕ್ಷ್ಮಣರ ನಡುವೆ ಸಂವಾದ ಆದಾಗ ರಾಮ ಲಕ್ಷ್ಮಣನಿಗೆ ಧರ್ಮದ ಮಹತ್ವವನ್ನು ಹೇಳಿದ್ದಿರಬಹುದು. ಹಿಂದೆ ರಾಜ್ಯವನ್ನು ಬಿಟ್ಟು ಬರಬೇಕಾದ ಪ್ರಸಂಗದಲ್ಲೇ ಧರ್ಮದ ಮಹತ್ವವನ್ನು ರಾಮ ಲಕ್ಷ್ಮಣನಿಗೆ ಹೇಳಿ ತನ್ನ ನಿಲುವನ್ನು ಸಮರ್ಥನೆ ಮಾಡಿಕೊಂಡು ಆ ಮೂಲಕವಾಗಿ ತಾನು ಕಾಡಿಗೆ ಬಂದದ್ದನ್ನು ನಾವು ಶ್ರವಣ ಮಾಡಿದ್ವಿ. ಅದರ ವ್ಯಾಖ್ಯಾನವಿದೆ, ವಾಲ್ಮೀಕಿ ರಾಮಾಯಣದ ಒಂದು ವ್ಯಾಖ್ಯಾನದಲ್ಲಿ ಆ ಲಕ್ಷ್ಮಣ ಹೇಳಿದ ಮಾತುಗಳಿಗೆ ಒಂದು ಪರೋಕ್ಷವಾದ ಉತ್ತರವನ್ನು ಆ ವ್ಯಾಖ್ಯಾನಕಾರರು ಕೊಡೋ ಪ್ರಯತ್ನ ಮಾಡ್ತಾರೆ. ರಾಮಾಯಣದ ಫಲಶ್ರುತಿಯನ್ನು ನಾವು ಕಂಡ್ರೆ, ರಾಮಾಯಣದ ಅಂತವನ್ನು ನಾವು ಗಮನಿಸಿದರೆ ಆಗ ಧರ್ಮಕ್ಕೆ ಮಹಾಫಲ ಇದೆ, ಅಧರ್ಮಕ್ಕೆ ದುರಂತ ಕಾದಿದೆ ಅಂತ ಅನ್ನೋದನ್ನು ಅನುಭವಿಸಬಹುದು. ನಾವು ಅದನ್ನು ಮನವರಿಕೆ ಮಾಡ್ಕೋಬಹುದು. ಇಂದ್ರಜಿತ್ ಕೊಂದದ್ದು ಮಾಯಾ ಸೀತೆಯನ್ನು, ನಿಜವಾದ ಸೀತೆಯನ್ನಲ್ಲ. ನಿಜವಾದ ಸೀತೆಯನ್ನು ಆತ ಒಂದು ವೇಳೆ ಕಳ್ಕೊಂಡಿದ್ರೆ ಲಕ್ಷ್ಮಣ ಹೇಳಿದಂತೆ ಧರ್ಮಾಚರಣೆ ವ್ಯರ್ಥ ಆಗ್ತಿತ್ತು. ಆದರೆ ರಾಮ ಕಳ್ಕೊಂಡಿದ್ದು ನಿಜವಾದ ಸೀತೆಯನ್ನಲ್ಲ, ಮಾಯಾ ಸೀತೆಯನ್ನ. ಹಾಗಾಗಿ ಧರ್ಮ ರಾಮನ ಕೈ ಬಿಟ್ಟಿಲ್ಲ. ಅದೀಗ ರಾಮ ಲಕ್ಷ್ಮಣರಿಗೆ ಗೊತ್ತಾಗದೇ ಇರ್ಬೋದು, ಕಾಲಾಂತರದಲ್ಲಿ ರಾಮ ಲಕ್ಷ್ಮಣರಿಗೆ ಅದು ಗೊತ್ತಾಗ್ತದೆ. ಹಾಗಾಗಿ ರಾಮ ತನ್ನ ಜೀವಮಾನದುದ್ದಕ್ಕೂ ಮಾಡಿದ ಧರ್ಮಾಚರಣೆಯ ಫಲವೇನೆಂದರೆ ರಾವಣನ ಮೇಲೆ ಅಂತಿಮವಾಗಿ ಆತ ಸಾಧಿಸಿದ ವಿಜಯ ಮತ್ತು ಸೀತಾಪ್ರಾಪ್ತಿ. ಅನಿಷ್ಟವನ್ನು ಪರಿಹಾರ ಮಾಡಿಕೊಂಡ, ಅನಿಷ್ಟವಾದಂತಹ ರಾಕ್ಷಸರ ಪೀಡೆಯನ್ನು ಪರಿಹಾರ ಮಾಡಿಕೊಂಡ ಮತ್ತು ಇಷ್ಟವನ್ನು ಹೊಂದಿದ, ಸೀತಾಪ್ರಾಪ್ತಿಯನ್ನು ಮಾಡಿಕೊಂಡ. ಇವೆರಡನ್ನೂ ಕೂಡ ರಾಮ ಮಾಡಿದ. ಅದು ಅವನಿಗೆ ಧರ್ಮದ ಹಿನ್ನೆಲೆಯಲ್ಲೇ ಸಾಧಿತ ಆಗಿರುವಂಥ ವಿಷಯ. ಹಾಗಾಗಿ ಇದು ಈ ರಾಮಾಯಣದ ಅಂತ ಏನಿದೆ, ಧರ್ಮಾಚರಣೆಯನ್ನು ಮಾಡಬೇಕು ಅಂತನ್ನುವರಿಗೆ, ಧಾರ್ಮಿಕ ಸ್ವಭಾವ ಇದ್ದವರಿಗೆ, ಆದರೆ ಗೊಂದಲಕ್ಕೆ ಬಿದ್ದವರಿಗೆ ಇದೊಂದು ಭರವಸೆಯ ದೀಪ ಅಂತ ನಾವು ಭಾವಿಸಬಹುದು. ಬಂದಂಥ ಅನಿಷ್ಟಗಳು ಅಮಂಗಲಗಳೆಲ್ಲ ಪರಿಹಾರ ಆಗಿ, ತಾಪತ್ರಯಗಳೆಲ್ಲ ಪರಿಹಾರ ಆಗಿ ಮನುಷ್ಯ ಸಂಪತ್ತನ್ನು ಪಡ್ಕೊಳ್ತಾನೆ, ಶುಭವನ್ನು ಪಡ್ಕೊಳ್ತಾನೆ ಕೊನೆಗೆ ಅಂತನ್ನೋದಕ್ಕೆ
ರಾಮ ಕೊನೆಗೆ ಅನುಭವಿಸಿದ ಫಲವೇ ಸಾಕ್ಷಿ. ಅದರಂತೆ ರಾವಣ ಅಧಾರ್ಮಿಕನಾದವನು ತನ್ನ ಜೀವಮಾನದುದ್ದಕ್ಕೂ ಅಧಾರ್ಮಿಕನಾಗಿಯೇ ಮೆರೆದು ಕೊನೆಗೊಮ್ಮೆ ಉರಿದು ಬಿದ್ದು ನಾಶ ಹೊಂದಿ ಹೋದ. ಅಧರ್ಮದ ಫಲ ಏನು ಅಂತನ್ನೋದು ಕೂಡ ರಾಮಾಯಣದಲ್ಲಿ ಬಂದಂತಹ ಪಾತ್ರಗಳಿಗೆ ಮತ್ತು ರಾಮಾಯಣವನ್ನು ಓದುವವರಿಗೆ ಇಬ್ಬರಿಗೂ ಕೂಡ ಅದು ಪ್ರತ್ಯಕ್ಷವಾಗಿ ಗೋಚರ ಆಗುವಂತಾಯಿತು. ಹಾಗಾಗಿ ಲಕ್ಷ್ಮಣ ಆಡಿದ ಮಾತುಗಳೇನಾಗಿದೆ, ಅದು ಆವೇಶದ ಮಾತುಗಳು, ಸರಿಯಾದ ಮಾತುಗಳಲ್ಲ. ನಿಜವಾದ ಅಭಿಪ್ರಾಯ ಲಕ್ಷ್ಮಣನಿಗೂ ಕೂಡ ಇದ್ದಿದ್ದಿಲ್ಲ. ಆದ್ದರಿಂದಾಗಿ ಲಕ್ಷ್ಮಣನ ಅಂತರಂಗದ ಅಭಿಪ್ರಾಯ ಅದು ಅಂತ ನಾವು ಭಾವಿಸಬೇಕಾಗಿಲ್ಲ. ಆ ಸಂದರ್ಭದಲ್ಲಿ ತೀವ್ರ ಸಂಕಷ್ಟಕ್ಕೊಳಗಾದಾಗ ಮನುಷ್ಯ ಯಾವ ಥರದ ತೊಳ್ಳಾಟಕ್ಕೊಳಗಾಗ್ತಾನೆ ಅಂತನ್ನೋದನ್ನು ಮಾತ್ರ ಅಲ್ಲಿ ಗಮನಿಸಬಹುದು. ಅದಲ್ಲದೆ ಧರ್ಮಾಚರಣೆಯನ್ನು ಮಾಡಿದವನಿಗೆ, ಧಾರ್ಮಿಕನಾದವನಿಗೆ ಈ ಜಗತ್ತಿನಲ್ಲಿ ಏನೂ ಸುಖ ಸಿಗೋದಿಲ್ಲ, ಆತನಿಗೆ ಯಾವುದೇ ಥರದ ಏಳಿಗೆ ಆಗೋದಿಲ್ಲ ಅಂತ ಲಕ್ಷ್ಮಣ ಏನು ಆಪಾದನೆ ಮಾಡಿದ. ಅದು ಎಷ್ಟು ಮಟ್ಟಿಗೆ ಸತ್ಯ? ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು, ಮನುಷ್ಯ ಮಾಡಬೇಕಾದ ಧರ್ಮ ಯಾವುದು, ಪರಿತ್ಯಾಗ ಮಾಡಬೇಕಾದ ಅಧರ್ಮ ಯಾವುದು, ಅದನ್ನು ಕೂಡ ಸ್ವಲ್ಪ ನಾವು ಪರಾಮರ್ಶೆ ಮಾಡಿ ನೋಡಬೇಕು. ಧರ್ಮ ಅಂತನ್ನೋದು ಸಾಮಾನ್ಯವಾಗಿ ಎರಡು ಥರ ಇದೆ. ಧಾರ್ಮಿಕ ಆಚರಣೆಗಳು, ಯಜ್ಞ, ಯಾಗ, ಏಕಾದಶಿ, ಉಪವಾಸ ಇತ್ಯಾದಿ ಆಚರಣೆಗಳು, ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿ ಕ್ರಿಯೆಗಳು, ಇವು ಕೆಲವು ಧಾರ್ಮಿಕ ಆಚರಣೆಗಳು. ಅದಲ್ಲದೆ ಜೀವನದ ಮೌಲ್ಯಗಳು, ಅದು ಎರಡನೇ ರೀತಿಯಾದಂಥ ಧರ್ಮದ ಭಾಗ. ಅದು ಮನುಷ್ಯ ಅಸತ್ಯವನ್ನು ಹೇಳಬಾರ್ದು, ವಿಚಾರ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಇತ್ಯಾದಿ ಮೌಲ್ಯಗಳೇನಿವೆ, ಜೀವಲೋಕಕ್ಕೆ ಸಂಬಂಧಪಟ್ಟಂಥ ಮೌಲ್ಯಗಳು, ಇವು ಎರಡನೇ ರೀತಿಯಾದಂಥ ಧರ್ಮದ ಭಾಗ ಅಂತ ಅನಿಸ್ಕೊಳ್ತವೆ. ಧಾರ್ಮಿಕನಾದವನಿಗೆ ಏನೂ ಸುಖ ಸಿಕ್ಕಿಲ್ಲ ಅಂತ ಲಕ್ಷ್ಮಣ ಏನು ಅಂದನಲ್ಲ, ಅದೇ ಒಂದು ಮಾತನ್ನು ಧರ್ಮರಾಜನು ಕೂಡ ವನವಾಸ ಸಂದರ್ಭದಲ್ಲಿ ಒಬ್ಬ ಋಷಿಗಳಿಗೆ ಹೇಳಿದ್ದ. ನಾನು ಇಷ್ಟೆಲ್ಲ ಧಾರ್ಮಿಕ, ನನಗೇನು ಸಿಕ್ತು? ಕೌರವರು ಅಧರ್ಮದಿಂದ ಮೆರೆದಾಡಿದ್ರು, ಅವರು ಸುಖವಾಗಿದ್ದಾರಲ್ಲ ಅಂತ ಧರ್ಮರಾಜನು ಕೂಡ ಅಂದಿದ್ದ. ಲಕ್ಷ್ಮಣ ಹೇಳಿದ್ದು ಮತ್ತು ಧರ್ಮರಾಜ ಹೇಳಿದ್ದು ಇವೆರಡಕ್ಕೂ ಸ್ವಲ್ಪ ವ್ಯತ್ಯಾಸ ಏನಂದ್ರೆ, ರಾಮಾಯಣದಲ್ಲಿ ಧರ್ಮದ ಮೂರ್ತಿಯಾದವನು ರಾಮ ಆ ಮಾತನ್ನು ಹೇಳಲಿಲ್ಲ, ರಾಮನಿಗೆ ಆ ತೊಳಲಾಟ ಕಂಡು ಬರಲಿಲ್ಲ. ಆದರೆ ಮಹಾಭಾರತದಲ್ಲಿ ಧರ್ಮರಾಜ ಅಂತಲೇ ಕರೆಸಿಕೊಂಡವನು, ಧರ್ಮದ ಪ್ರತೀಕವಾಗಿ ಬಾಳಿದವನು ಧರ್ಮರಾಜ, ಅವನಿಗೆ ಆ ಧರ್ಮದ ತೊಳಲಾಟ ಬಂದಿತ್ತು. ಭೀಮಸೇನಿಗೆ ಆ ತೊಳಲಾಟ ಇರಲಿಲ್ಲ. ಆಗ ಆ ತೊಳಲಾಟ ಇದ್ದಿದ್ದು ಧರ್ಮರಾಜನಿಗಷ್ಟೇ. ಆತ ಅಂಥ ಒಂದು ಪ್ರಶ್ನೆಯನ್ನು ಋಷಿಗಳನ್ನು ಕುರಿತು ಕೇಳಿದ. ಮಾರ್ಕಂಡೇಯರು ಮತ್ತೆ ಯಾರೋ ಒಬ್ಬ ಋಷಿಗಳು ಆತನಿಗೆ ತಕ್ಕದಾದ ಉತ್ತರವನ್ನೇ ಹೇಳಿದರು. ಎತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ಅಂತ ಭಗವದ್ಗೀತಾ. ಈ ಧರ್ಮ ಏನಿದೆ, ಧರ್ಮದ ಆಚರಣೆ ಏನಿದೆ, ಎತ್ತದಗ್ರೇ ವಿಷಮಿವ, ಇದನ್ನು ನೀವು ನುಂಗಿದಾಗ ಇದು ಕಹಿ ಗುಳಿಗೆ ಅಂತೆ, ಪರಿಣಾಮದಲ್ಲಿ ಇದು ಅಮೃತದಂತೆ. ಆದರೆ ಅಧಾರ್ಮಿಕ ಆಚರಣೆ, ದುಷ್ಟತನ ಇದೇನಿದೆ, ಇದು ಮೊದಲು ಅಮೃತದಂತೆ ನಿಮಗೆ ಸಿಹಿಯಾಗಿ ವರ್ತಿಸಬಹುದು, ಸಿಹಿಯಾಗಿ ನಿಮಗೆ ಕಾಣಬಹುದು, ಆದರೆ ಇದರ ಪರಿಣಾಮ ಮಾತ್ರ ಭಯಾನಕವಾದದ್ದು, ದುರಂತಮಯವಾದದ್ದು. ಇದಕ್ಕೆ ನಾನು ಬೇಕಾದಷ್ಟು ಉದಾಹರಣೆಗಳನ್ನು ಕಂಡಿದ್ದೇನೆ ಅಂತ ಆ ಋಷಿಗಳು ಧರ್ಮರಾಜನ ಸಮಾಧಾನ ಮಾಡಿದರು. ಧರ್ಮರಾಜ ಆ ಋಷಿಗಳನ್ನು ಪ್ರಶ್ನೆ ಮಾಡಿದಾಗ ಮಹಾಭಾರತದ ಅಂತ ಇನ್ನೂ ಆಗಿರಲಿಲ್ಲ. ಇಲ್ಲಿಯೂ ಕೂಡ ಲಕ್ಷ್ಮಣ ರಾಮನನ್ನು ಟೀಕಿಸಿದಾಗ ರಾಮಾಯಣದ ಅಂತ್ಯ ಇನ್ನೂ ಕಂಡಿರಲಿಲ್ಲ. ಹಾಗಾಗಿ ಆತ ಆ ಮಾತನಾಡಿದ. ಧರ್ಮರಾಜನು ಕೂಡ ಆ ಮಾತನ್ನ ಋಷಿಗಳನ್ನು ಕುರಿತು ಕೇಳಿದಾಗ ಮಹಾಭಾರತ ಇನ್ನೂ ಮುಗಿದಿರಲಿಲ್ಲ, ಇನ್ನು ವನವಾಸವೇ ಮುಗಿದಿರಲಿಲ್ಲ. ಆತನ ಜೀವಮಾನದಲ್ಲಿ ಅತ್ಯಂತ ಕಷ್ಟಕರವಾದ ಕಾಲವನ್ನು ಆತ ಕಳೀತಿದ್ದ. ಹಾಗಾಗಿ ಮುಂದೆ ಏನಾಗ್ತದೆ ಅಂತ ಅನ್ನೋದನ್ನು ಆತ ಗಮನಿಸಿರಲಿಲ್ಲ ಇನ್ನು. ಅದಕ್ಕಾಗಿ ಆ ಥರದ ಪ್ರಶ್ನೆಯನ್ನು ಆ ಋಷಿಗಳನ್ನು ಕುರಿತು ಆತ ಮಾಡಬೇಕಾಗಿತ್ತು. ಇಲ್ಲಿ ಯಾವ ಥರದ ಧರ್ಮಾಚರಣೆಗೆ ಏನು ಫಲ, ಅದನ್ನು ಕೂಡ ಒಂದು ದೃಷ್ಟಿಕೋನದಿಂದ ನಾವು ವಿಚಾರ ಮಾಡಬೇಕು. ಈ ಧಾರ್ಮಿಕ ಆಚರಣೆಗಳಂತ ಏನಿದೆಯಲ್ಲ, ಯಜ್ಞಯಾಗಾದಿಗಳು, ಉಪವಾಸ, ವ್ರತ, ನಿಯಮ ಇತ್ಯಾದಿಗಳು, ಇದನ್ನು ಮಾಡಿದವನಿಗೇನು ಫಲ, ಮಾಡದೇ ಇದ್ದವನಿಗೇನು ಫಲ? ಮಾಡದೇ ಇದ್ದವರು ಎರಡು ರೀತಿಯಾದಂಥ ವ್ಯಕ್ತಿಗಳು. ಒಬ್ಬರು ಭಗವಂತನನ್ನು ದ್ವೇಷಿಸುವಂಥವ್ರು, ರಾಕ್ಷಸರಾದವರು, ದುಷ್ಟಬುದ್ಧಿಗಳಾದವರು, ತಾಮಸರಾದವರು. ಅವರು ಭಗವಂತನನ್ನು ದ್ವೇಷಿಸುವವರಾದ್ರಿಂದ, ದೇವ ವಿರೋಧಿಗಳಾದ್ರಿಂದ ಅವರಿಗೆ ಈ ಧಾರ್ಮಿಕ ಆಚರಣೆಗಳೆಲ್ಲ ಬೇಕಾಗಿಲ್ಲ. ಅಂಥವರು ಕೂಡ ಇದನ್ನು ತಿರಸ್ಕಾರ ಮಾಡ್ತಾರೆ, ತಾಮಸ ಜೀವನ ನಡೆಸ್ತಾರೆ. ಇನ್ನು ಕೆಲವರು ಅವರಿಗೆ ಭಗವಂತನ ಬಗ್ಗೆ ದ್ವೇಷವೇನಿಲ್ಲ, ದೈವದ್ವೇಷಗಳಲ್ಲ ಅವರು, ಆದರೆ ಭಗವಂತನ ಬಗ್ಗೆ ಭಕ್ತಿಯೂ ಇಲ್ಲ, ಅಂಥ ಜೀವನ ನಡೆಸುವವರು ಇದ್ದಾರೆ, ಜಗತ್ತಿನಲ್ಲಿ ಇರ್ತಾರೆ ಅವರು. ಅವರಿಗೆ ನೀವು ದೇವರ ಭಕ್ತಿಯನ್ನು ಯಾಕೆ ಮಾಡ್ತಿಲ್ಲ,
ದೈವೋಪಾಸನೆ ಯಾಕೆ ಮಾಡ್ತಿಲ್ಲ ಅಂತ ಕೇಳಿದ್ರೆ ಮಾಡಿ ಏನಾಗಬೇಕಾಗಿದೆ ಅಂತ ಉತ್ತರ ಕೊಡ್ತಾರೆ ಅಷ್ಟೇ. ಅವ್ರಿಗೆ ಭಕ್ತಿಯೂ ಇಲ್ಲ, ದ್ವೇಷನೂ ಇಲ್ಲ. ದೇವ್ರು ಇದ್ದಾನೋ ಇಲ್ಲೋ ಅಂತ ಕೇಳಿದ್ರೆ ದೇವ್ರು ಇದ್ರೇನು ಬಿಟ್ರೇನು ಅಂತಾರೆ, ಇದ್ರೆ ಅವನ ಪಾಡಿಗೆ ಅವನು ಇದ್ದಾನೋ ಅಂತಾರೆ, ಅಥವಾ ದೇವ್ರು ಇದ್ದಾನೋ ಇಲ್ಲೋ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಇಂಥವ್ರು ಕೆಲವರು ಇದ್ದಾರಲ್ಲ. ಇವರಿಗೆ ಯಜ್ಞಯಾಗಾದಿಗಳನ್ನು ಮಾಡದೇ ಇದ್ರೆ, ಏಕಾದಶಿ ಉಪವಾಸ ಇತ್ಯಾದಿಗಳನ್ನು ಮಾಡದೇ ಇದ್ರೆ, ಧಾರ್ಮಿಕ ಆಚರಣೆಗಳನ್ನು ಮಾಡದೇ ಇದ್ರೆ ಅವ್ರಿಗೇನು ಆಗಬಹುದು, ಮತ್ತು ದೈವದ್ವೇಷಿಗಳಿಗೆ ಧಾರ್ಮಿಕ ಆಚರಣೆಯನ್ನು ಬಿಟ್ಟದ್ರ ಪರಿಣಾಮವಾಗಿ ಏನಾಗಬಹುದು ಅದನ್ನು ಕೂಡ ನಾವು ಸ್ವಲ್ಪ ಗಮನಿಸಬೇಕು. ಭಗವದ್ಗೀತಾದಲ್ಲಿ ಹೇಳಿದಂತೆ ಏನೇ ಮತಮಿದಂ ನಿತ್ಯಂ ನಾನು ತಿಷ್ಠಂತಿ ಮಾನವಾಹ ಮಾಮ ಅಪ್ರಾಪ್ತೈವ ಕೌಂತೆಯ ತಥೋಯಾನ್ ತದಮಾಂ ಗತಿಂ ಅಂತ ಭಗವದ್ಗೀತೆ. ಯಾವ ಜೀವಿಗಳು ನಾನು ಹೇಳಿದ ಮಾರ್ಗವನ್ನು ಅನುಸರಣೆ ಮಾಡದೆ, ನಾನು ಇಲ್ಲಿ ತನಕ ನಿನಗೆ ಅರ್ಜುನನಿಗೆ ಏನು ತತ್ವೋಪದೇಶ ಮಾಡಿದೆ, ಏನು ಧರ್ಮದ ಆಚರಣೆಯನ್ನು ಹೇಳಿಕೊಟ್ಟೆ, ಇದನ್ನ ಯಾರು ಅನುಸರಣೆ ಮಾಡೋದಿಲ್ವೋ ಅಂಥವರು ಮಾಮ ಅಪ್ರಾಪ್ತೈವ, ಕೊನೆಗೂ ಅವರು ನನ್ನ ಬಳಿಗೆ ಬಂದು ಸೇರೋದಿಲ್ಲ. ತಥೋಯಾನ್ ತದಮಾಂ ಗತಿಂ, ಕೊನೆಗೆ ಅವರು ಶಾಶ್ವತವಾದ ನರಕಕ್ಕೆ ಹೋಗಿಬಿಡ್ತಾರೆ. ಅವರು ನನ್ನ ಬಳಿಗೆ ಬರೋದೇ ಇಲ್ಲ. ಇದು ಯಾರ ಗತಿ ಅಂತಂದ್ರೆ ಭಗವಂತನ ಯಾರು ದ್ವೇಷಿಸ್ತಿರ್ತಾರೋ, ಭಗವಂತನ ದ್ವೇಷಿಗಳು ಮತ್ತು ಧರ್ಮ ಆಚರಣೆಯ ವಿರೋಧಿಗಳು, ಅದ್ರ ಬಗ್ಗೆ ಆಸಕ್ತಿ ಇಲ್ಲದೆ ಇದ್ದವರು ಇಂಥ ದುರ್ಗತಿಯನ್ನು ಪಡ್ಕೊಳ್ತಾರೆ. ಉಳಿದವ್ರ ಗತಿ ಏನು? ಅವ್ರಿಗೆ ಭಗವಂತನ ಬಗ್ಗೆ ಆಸಕ್ತಿಯೂ ಇಲ್ಲ, ಭಗವಂತನ ಬಗ್ಗೆ ದ್ವೇಷವೂ ಇಲ್ಲ. ಅಂಥವ್ರ ಗತಿ ಏನು ಅಂತಂದ್ರೆ ಅವರು ಈ ಸಂಸಾರದಲ್ಲಿ ತೊಳಲಾಡ್ತಿರ್ತಾರೆ ಕೊನೆ ತನಕ. 3 ವಿಧವಾದದ್ದು ಜೀವನ ವ್ಯವಸ್ಥೆ. ಅತ್ಯಂತ ಭಕ್ತಿ ಪರವಶರಾಗಿ ಭಗವಂತನ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಈ ಜಗತ್ತಿನ ಎಲ್ಲ ವಸ್ತುಗಳಿಗಿಂತ ಅತ್ಯಂತ ಸಾರಭೂತವಾದದ್ದು ಭಗವಂತ ಅಂತ ಕಂಡುಕೊಂಡು ಆ ಮೂಲಕವಾಗಿ ಭಗವಂತನ ಯಾರು ಉಪಾಸನೆ ಮಾಡ್ತಿರ್ತಾರೆ ಅವರು ಶಾಶ್ವತವಾದ ಸದ್ಗತಿಯನ್ನು ಪಡ್ಕೊಳ್ತಾರೆ. ಆ ಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿನೋರ್ಜುನ, ಬ್ರಹ್ಮಲೋಕ ತನಕ ನೀವು ಯಾವುದೇ ಲೋಕಕ್ಕೆ ಹೋದ್ರೆ ಅಲ್ಲಿಂದ ಮರಳಿ ಬರ್ಬೇಕು. ನೀವು ನಿಮ್ಮ ಸತ್ಕರ್ಮಗಳ ಗಂಟು ಮುಗಿದರೆ ನೀವು ಮರಳಿ ಬರ್ಬೇಕು. ಆದ್ರೆ ನನ್ನ ಬಳಿಗೆ ಬಂದರೆ ಅಲ್ಲಿಂದ ನಿಮಗೆ ಪುನರಾವರ್ತಿ ಇಲ್ಲ ಅಂತಂದ್ರೆ ಆ ಸದ್ಗತಿಯ ಸ್ವರೂಪ. ಅಂತ ಸದ್ಗತಿಯನ್ನು ಪಡ್ಕೋತಾರೆ ಅವರು. ಅವರಿಗೆ ಸಾತ್ವಿಕರು ಅಂತ ಕರೀತಾನೆ ಕೃಷ್ಣ. ರಾಜಸರು ಅಂತ ಏನಿರ್ತಾರೆ ಅವರಿಗೆ ನಿತ್ಯ ಸಂಸಾರಿಗಳು ಅಂತ ಕರೀತಾರೆ. ಆ ನಿತ್ಯ ಸಂಸಾರಿಗಳು ಅಂತ ಅವ್ರನ್ನ ಯಾಕೆ ಹೇಳಬೇಕು ಅಂತಂದ್ರೆ ಅವರು ಭಗವಂತನ ಬಗ್ಗೆ ಆಸಕ್ತಿಯನ್ನು ತೋರಿಸುವಂಥವರಲ್ಲ, ಭಗವಂತನ ಬಗ್ಗೆ ದ್ವೇಷವನ್ನು ತೋರಿಸುವಂಥವರಲ್ಲ. ಸುಖಭೋಗಗಳಲ್ಲಿ ಜಗತ್ತಿನ ವ್ಯಾಪಾರಗಳಲ್ಲಿ ಮಗ್ನರಾಗಿ ಜೀವನ ಕಳೀತಿರ್ತಾರೆ. ಹಾಗಾಗಿ ತೀವ್ರತರವಾದಂಥ ಪಾಪವನ್ನು ಅವ್ರು ಮಾಡಿಲ್ಲ. ಆದ್ರಿಂದ ಶಾಶ್ವತ ನರಕಕ್ಕೂ ಅವರು ಹೋಗೋದಿಲ್ಲ, ಶಾಶ್ವತ ದುರ್ಗತಿಯನ್ನು ಪಡ್ಕೊಳ್ಳೋದಿಲ್ಲ. ಅಗಾಧವಾದ ಭಗವಂತ ಪ್ರೇಮವನ್ನು ತೋರಿಸಿಲ್ಲ. ಆದ್ರಿಂದ ಭಗವಂತನ ಬಗ್ಗೆ ತತ್ಪರತೆಯನ್ನು ತೋರಿಸಿಲ್ಲ. ಆದ್ರಿಂದ ಸದ್ಗತಿಯನ್ನು ಪಡ್ಕೊಳ್ಳೋದಿಲ್ಲ. ಇದೇ ಸಂಸಾರದಲ್ಲಿ ಹೀಗೆ ಅವರು ಸೋಲಾಡ್ತಿರ್ತಾರೆ ಅಷ್ಟೇ. ಅದನ್ನ ದೇವರು ತಾನಾಗಿ ಮಾಡಿದ ವ್ಯವಸ್ಥೆ ಅಲ್ಲ, ಅದು ಜೀವನ ಅದು ಸ್ವರೂಪ. ಅದು ಯಾರ್ಯಾರ ಸ್ವರೂಪ ಎಂಥದ್ದಿದೆಯೋ, ಯಾರು ಸಾತ್ವಿಕರಾಗಿದ್ದಾರೋ, ಯಾರು ತಾಮಸರೋ, ಯಾರು ರಾಜಕರೋ, ಅವರು ಅದದೇ ಮಾರ್ಗವನ್ನು ಹಿಡಿದು ತಮ್ಮ ಸಾಧನೆ ಮಾರ್ಗದಲ್ಲಿ ಮುಂದುವರಿತಾರೆ ಅಷ್ಟೇ. ನಾವು ನೋಡ್ತೇವೆ, ಲಕ್ಷ್ಮಣನೇ ಕೇಳಿದ, ಪಶು ಪಕ್ಷಿಗಳು ವೃಕ್ಷಗಳು ಇವು ಯಾವುದೇ ಧರ್ಮಾಚರಣೆಯನ್ನು ಮಾಡಿಲ್ಲಲ್ಲ, ಅಂತೂ ಜಗತ್ತಿನಲ್ಲಿ ಬದುಕಿವೆ. ಅವೆಲ್ಲ ಹುಟ್ಟುತ್ತವೆ, ಒಂದಿಷ್ಟೇನು ಸುಖ ಅನುಭವಿಸ್ತವೆ, ದುಃಖವನ್ನು ಅನುಭವಿಸ್ತವೆ. ಯಾವಾಗ ಸುಖ ಬಂತು ಅವಾಗ ಸುಖ, ದುಃಖ ಬಂದಾಗ ದುಃಖವನ್ನು ಅನುಭವಿಸ್ತವೆ. ಸಂತಾನೋತ್ಪಾದನೆಗೆ ಅಣಿಯಾಗ್ತವೆ. ತಮ್ಮ ಹಿಂದೆ ಒಂದು ಸಂತಾನವನ್ನಿಟ್ಟು ತಾವು ಮತ್ತೆ ತಮ್ಮ ಶರೀರವನ್ನು ಬಿಟ್ಟು ಬಿಡ್ತವೆ. ಇದು ವೃಕ್ಷಗಳು ಮತ್ತು ಪಶು ಪಕ್ಷಿಗಳ ಜೀವನ ರೀತಿ. ಅವರೆಲ್ಲ ಮಾಡ್ತಿಲ್ಲ. ಹಾಗಿದ್ದಾಗ ಮನುಷ್ಯ ಯಾಕೆ ಮಾಡಬೇಕು ಧರ್ಮಾಚರಣೆಯನ್ನ ಅಂತ ಕೂಡ ಲಕ್ಷ್ಮಣ ಕೇಳಿದ್ದ. ಅದಕ್ಕೆ ನಾವು ತಿಳ್ಕೊಳ್ಬೇಕಾದ್ದೇನಂತಂದ್ರೆ ಪಶು ಪಕ್ಷಿಗಳಿಗೂ ಮತ್ತು ಮನುಷ್ಯನ ರೀತಿಗೂ ವ್ಯತ್ಯಾಸ ಇದೆ. ಮನುಷ್ಯನ ಜನ್ಮ ಬಂದದ್ದು, ಮನುಷ್ಯನ ಜನ್ಮ ಬರಲಿಕ್ಕೆ ಬೇಕಾದಂಥ ಕರ್ಮಗಳ ಹಿನ್ನೆಲೆ, ಪಶು ಪಕ್ಷಿಗಳ ಜನ್ಮ ಬರಲಿಕ್ಕೆ ಇರುವಂಥ ಕರ್ಮಗಳ ಹಿನ್ನೆಲೆ ಇದೆಲ್ಲ ಬೇರೆ ಬೇರೆ ಆಗಿದೆ. ಹಾಗಾಗಿ ಯಾವ ಕರ್ಮದ ಹಿನ್ನೆಲೆಯಿಂದಾಗಿ ಅವರು ಪಶು ಪಕ್ಷಿಗಳಾದರೂ ಅಥವಾ ವೃಕ್ಷಗಳ ಜನ್ಮವನ್ನು ತಾಳಿದರೋ ಅದರಲ್ಲಿ ಅವರು ಮುಂದುವರಿತಾರೆ. ಮನುಷ್ಯನಾದವನು ಮತ್ತೊಂದು ಯಾವುದೋ ಕರ್ಮದ ಫಲವಾಗಿ ಒಂದು ನಿರ್ದಿಷ್ಟ ಜನ್ಮವನ್ನು ತಾಳ್ತಾನೆ, ಅದರಲ್ಲಿ ಆತ ಮುಂದುವರಿಬೇಕು. ಮನುಷ್ಯ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಅನ್ಕೋತಾನೆ. ಯಾವ ಥರದ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಅನ್ಕೋತಾನೆ, ಅವನಿಗೆ ಎಲ್ಲ ಕಡೆ ಧರ್ಮಾಚರಣೆಯ ಪ್ರವೃತ್ತಿ ಹೆಚ್ಚಾಗ್ತಿರೋದನ್ನು ನಾವು ನೋಡ್ತೀವಿ. ಇತ್ತೀಚೆಗೆ ಏಕಾದಶಿ ಉಪವಾಸ ಮಾಡೋರ ಸಂಖ್ಯೆ ಹೆಚ್ಚಾಗ್ತದೆ, ಪ್ರವಚನ ಕೇಳೋರ ಸಂಖ್ಯೆ ಹೆಚ್ಚಾಗ್ತದೆ. ಧರ್ಮದ ಬಾಹ್ಯ ಆಚರಣೆ ಏನಿದೆಯಲ್ಲ, ಪ್ರದಕ್ಷಿಣೆ, ನಮಸ್ಕಾರ, ಯಜ್ಞ, ಯಾಗ, ಶಾಂತಿ, ಹೋಮ, ಇದನ್ನು ಮಾಡೋರ ಸಂಖ್ಯೆ ಹೆಚ್ಚಾಗ್ತದೆ. ಆದರೆ ಜೀವನಕ್ಕೆ ಸಂಬಂಧಪಟ್ಟ ಮೌಲ್ಯಗಳೇನಿದೆ ಅದನ್ನು ಆಚರಣೆ ಮಾಡೋರ ಸಂಖ್ಯೆ ಕಡಿಮೆ ಆಗ್ತದೆ.
ಧರ್ಮದ ಭಾಷೆ ಆಚರಣೆಗಳನ್ನು ಮಾಡುವವರು ಕೂಡ ಆ ಧರ್ಮದ ಸ್ಥಿರವಾದಂಥ ಜೀವನದ ಮೌಲ್ಯಗಳೇನಿವೆ ಅವುಗಳನ್ನು ಮರೆತು ಬದುಕಂತೆ ಕಾಣಿಸ್ತವೆ. ಯಾಕೆಂತಂದ್ರೆ ನಾವು ಮಾಡುವಂಥ ಭಾಷೆ ಆಚರಣೆಗಳೇನಿವೆ ಅವು ಜನರ ಕಣ್ಣಿಗೆ ಕಾಣಿಸ್ತವೆ. ಮಾಡದೇ ಇದ್ರೂ ಕಣ್ಣಿಗೆ ಕಾಣಿಸ್ತದೆ, ಮಾಡಿದ್ರೂ ಕಣ್ಣಿಗೆ ಕಾಣಿಸ್ತದೆ. ಅದಕ್ಕಾಗಿ ನಾವು ಮರ್ಯಾದೆಗೆ ಹೆದರಿಯೋ ಅಥವಾ ಪ್ರತಿಷ್ಠೆಗಾಗಿಯೋ ಅಥವಾ ಬಂದಿದೆ ನಮ್ಮ ಹಿರಿಯರು ಮಾಡಿದ್ದು ಬಿಟ್ಟರೆ ಏನೋ ತೊಂದರೆ ಆದೀತೇನೋ ಅಥವಾ ಬಿಡ್ಬೇಕು ಯಾಕೆ ಅಂತ ಹೀಗೆ ಯಾವ್ದಾವುದೋ ಕಟ್ಟುಪಾಡಿಗೊಳಗಾಗಿ ಧರ್ಮಾಚರಣೆಯನ್ನು ಮಾಡ್ತಾ ಹೋಗ್ತೇವೆ. ಇದು ತಪ್ಪು ಅಂತ ಹೇಳ್ತಿಲ್ಲ, ಟೀಕೆ ಮಾಡೋದು ಸುಲಭ, ಸ್ವಯಂ ತಾನು ಮಾಡಬೇಕು ಗೊತ್ತಾಗ್ತದೆ. ಪರೋಪದೇಶ ಸಮಯೇ ಜನಾ ಸರ್ವೇಪಿ ಪಂಡಿತಾ ಸಸ್ಯಾನುಷ್ಠಾನ ಸಮಯೇ ಮುನಯೋಪಿನ ಪಂಡಿತಾ ಅಂತ ಒಂದು ಸಂಸ್ಕೃತ ಸುಭಾಷಿತ. ಇನ್ನೊಬ್ರಿಗೆ ಉಪದೇಶ ಮಾಡಲಿಕ್ಕೆ ಎಲ್ಲರೂ ಪಂಡಿತರೇ, ಅದು ದೊಡ್ಡ ಪಂಡಿತ ಸುಧಾ ಮೊದಲಾದ ಗ್ರಂಥಗಳನ್ನು ಓದಿ ಸ್ಮೃತಿ ಗ್ರಂಥಗಳನ್ನೆಲ್ಲ ಓದಿ ದೊಡ್ಡ ಪಂಡಿತ ಆಗಬೇಕಾಗಿಲ್ಲ. ಅಲ್ಪ ಸ್ವಲ್ಪ ತಿಳಿದವರು ಇನ್ನೊಬ್ರಿಗೆ ಉಪದೇಶ ಮಾಡಲಿಕ್ಕೆ ತಯಾರೇ ಯಾವತ್ತು. ಆದರೆ ಸಸ್ಯಾನುಷ್ಠಾನ ಸಮಯ ತಾನು ಅನುಷ್ಠಾನ ಮಾಡಬೇಕಾದ ಪ್ರಸಂಗ ಬಂದರೆ, ತಾನು ಕೆಲಸವನ್ನು ಮಾಡಬೇಕಾದ ಪ್ರಸಂಗ ಬಂದರೆ ಯಾವ ಮುನಿಯೂ ಕೂಡ ಸಹಸ್ರ ವರ್ಷಗಟ್ಟಲೆ ಲಕ್ಷ ವರ್ಷಗಟ್ಟಲೆ ಪಂಚಾಗ್ನಿ ಮಧ್ಯದಲ್ಲಿ ನಿಂತು ತಪಸ್ಸು ಮಾಡಿದ ಋಷಿಯೂ ಕೂಡ ಪಂಡಿತ ಆಗೋದಿಲ್ಲ. ಯಾಕಂದರೆ ಧರ್ಮಾಚರಣೆ ಅಷ್ಟು ಕಷ್ಟವಾಗಿದೆ. ನೈಕೋ ಋಷಿ ಎಷ್ಟು ವತ ಪ್ರಮಾಣ. ಧರ್ಮಾಚರಣೆ ಅಂದ್ರೆ ಏನು ಅಂತ ಹೊರಗೆ ಹಚ್ಚಿ ನೋಡ್ಲಿಕ್ಕೆ ಹೋದ್ರೆ ಯಾವ ಋಷಿಯ ಮಾತು ಕೂಡ ತೀರಾ ಯಾವುದೋ ದೊಡ್ಡ ದೊಡ್ಡ ಯಜ್ಞಾಗಾದಿಗಳ ಮಾತು ಆ ಕಡೆಗೆ ಇರಲಿ, ತೀರಾ ಸಣ್ಣದಾದಂಥ ಒಂದು ಸಂಧ್ಯಾ ವಂದನೆ, ದೇವ್ರ ಪೂಜೆ, ವೈಶ್ವರ್ಯವಂಥ ಸಣ್ಣ ಸಣ್ಣ ಕ್ರಿಯೆಗಳನ್ನು ಕೂಡ ಒಬ್ಬೊಬ್ಬ ಸ್ಮೃತಿಕಾರ, ಒಬ್ಬೊಬ್ಬ ಮಹರ್ಷಿ ಒಂದೊಂದು ರೀತಿಯಾಗಿ ಹೇಳ್ತಾನೆ. ಒಂದೊಂದು ಮನೆಯಲ್ಲಿ ಒಂದೊಂದು ಸಂಪ್ರದಾಯ, ಒಂದೊಂದು ಮಠಕ್ಕೆ ಒಂದೊಂದು ಸಂಪ್ರದಾಯ. ಧರ್ಮ ಅಂತಂದ್ರೆ ಅಷ್ಟು ಕ್ಲಿಷ್ಟವಾದದ್ದು. ಹಾಗಾಗಿ ಧರ್ಮಾಚರಣೆಯನ್ನು ಮಾಡೋ ಪ್ರಸಂಗ ಬಂದಾಗ ಮರ್ಯಾದೆಗೆ ಹೆದರಿಯೋ ಅಥವಾ ಪ್ರತಿಷ್ಠೆಗೆ ಕಟ್ಟು ಬಿದ್ದೋ ಯಾವುದೋ ಒಂದು ದೃಷ್ಟಿಯಿಂದ ಮನುಷ್ಯ ಮಾಡಲಿ, ಮಾಡೋ ಪ್ರವೃತ್ತಿಯನ್ನು ಅಥವಾ ಬೆಳೆಸ್ಕೊಳ್ಳಿ. ಮಾಡೋ ಪ್ರವೃತ್ತಿಯನ್ನು ಅಥವಾ ಬೆಳೆಸ್ಕೊಂಡ್ರೆ ಆ ಧಾರ್ಮಿಕ ಪ್ರವೃತ್ತಿ ಅದು ಕೊನೆಗೆ ಆತನಿಗೆ ಸಹಜವಾದ ಪ್ರವೃತ್ತಿಯಾಗಿ ಮಾರ್ಪಾಡಾಗ್ತದೆ. ಮಾರ್ಪಾಡಾಯ್ತಂದ್ರೆ ಆಗ ಮರ್ಯಾದೆಗೆ ಹೆದರಿ ಮಾಡಬೇಕಾದಂಥ ಸ್ವಭಾವ, ಪ್ರತಿಷ್ಠೆಗೆ ಕಟ್ಟು ಬಿದ್ದು ಮಾಡಬೇಕಾದಂಥ ಸ್ವಭಾವ ಅವೆಲ್ಲ ಹಿಂದುಳಿದು ಧರ್ಮದ ಸಹಜವಾದಂಥ ಸ್ವಭಾವಕ್ಕೆ ಮುಂದುವರಿಯುತ್ತದೆ. ಅದಕ್ಕಾಗಿ ಮನುಷ್ಯ ಆ ಧರ್ಮಾಚರಣೆಗಳನ್ನು ಮಾಡೋದನ್ನು ತನ್ನ ಕುಲಕ್ರಮಾಗತವಾದಂಥ ಧರ್ಮಾಚರಣೆಗಳನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಭಗವದ್ಗೀತೆ ಕೃಷ್ಣ ಹೇಳಿದಂತೆ. ಏನು ಕುಲಕ್ರಮವಾಗತವಾದ ಧರ್ಮಗಳು ಬಂದಿವೆ ಅದರ ಸಾರಾಸಾರವನ್ನು ತಿಳ್ಕೊಂಡು ಧರ್ಮದ ತಿರುಳನ್ನು ತಿಳ್ಕೊಂಡು ಧರ್ಮಾಚರಣೆಯನ್ನು ಮಾಡಬೇಕು. ಇದರ ಜೊತೆಯಾಗಿಯೇ ಜೀವನಕ್ಕೆ ಸಂಬಂಧಪಟ್ಟ ಮೌಲ್ಯಗಳೇನಿದೆ ಪರಸ್ವಾಪಹಾರ ಮಾಡಬಾರದು. ಭಗವಂತ ಏನು ಕೊಟ್ಟಿದ್ದಾನೋ ಅದ್ರ ಮೂಲಕ ಬದುಕಬೇಕು. ಈಶಾವಾಸ್ಯಮಿದಂ ಜಗತ್ ಸರ್ವಂ, ಈಶಾವಾಸ್ಯೋಪನಿಷತ್ ಹೇಳಿದಂತೆ ಜಗತ್ತಿನಲ್ಲಿ ಎಲ್ಲಾ ಕಡೆ ಪರಮಾತ್ಮ ಹಾಸುಹಕ್ಕಾಗಿದ್ದಾನೆ. ತೇನತ್ಯಕ್ತೇನ ಭುಂಜೀತಾ ಮಾಗ್ರಹ ಕಷ್ಟ ಸಿದ್ಧನಂ. ಆತ ಕೊಟ್ಟದ್ದನ್ನು ಇಟ್ಕೊಂಡು ಬದುಕ್ರಿ, ಇನ್ನೊಬ್ಬರ ಕಡೆ ಯಾಕೆ ಬೇಡ್ತೀರಿ, ಇನ್ನೊಬ್ರಿಗೆ ಯಾಕೆ ತೊಂದರೆ ಕೊಡ್ತೀರಿ? ಸಂಸ್ಕೃತದ ಕ್ರಿಯಾಪದಗಳು ಇಷ್ಟು ವಿಶಿಷ್ಟವಾಗಿರ್ತಾವಲ್ಲ. ಕನ್ನಡದಲ್ಲಿ ಕದಿಬೇಡಿರಿ ಅಂತ ಹೇಳಿದ್ರೆ ಕದಿಯೋದು ಅನ್ನೋದಕ್ಕೆ ಇನ್ನೊಬ್ಬರಿಗೆ ಮೋಸ ಮಾಡಿ ಹೊತ್ಕೊಂಡು ಬರೋದು ಅಂತ ಅಷ್ಟೇ ಅರ್ಥ. ಅದಕ್ಕೆ ಬೇಡೋದು ಅಂತ ಅರ್ಥ ಅಲ್ಲ. ಕದಿಯೋದು ಅಂತ ಅನ್ನೋದಕ್ಕೆ ಬೇಡೋದು ಅಂತಂದಕ್ಕೆ ಬೇಡೋದು ಅಂತ ಅಷ್ಟೇ ಅರ್ಥ, ಕಲಿಯೋದು ಅಂತ ಅರ್ಥ ಅಲ್ಲ. ಆದರೆ ಮಾ ಗೃಹ ಅಂತ ಗೃಹ ಧಾತು ಏನು ಪ್ರಯೋಗ ಮಾಡಿದ್ರಲ್ಲ ಅದಕ್ಕೆ ಇನ್ನೊಬ್ಬರ ಕಡೆಯಿಂದ ತರಬೇಡಿ ಅಂತ ಅರ್ಥ. ಕದ್ದು ತರಬೇಡಿ, ಬೇಡಿ ತರಬೇಡಿ, ಇನ್ನೊಬ್ಬರಿಗೆ ಅಡೆಯಾಳಾಗಿ ತರಬೇಡಿ. ಧರ್ಮದ ಮಾರ್ಗವನ್ನು ಹಿಡಿದು ಮುಂದೆ ಹೋಗಿ ಏನು ಸಿಗ್ತದೋ ಅದನ್ನ ಜೀವನ ನಡೆಸಿರಿ ಅಂತ ಉಪನಿಷತ್ತು ಮನುಷ್ಯನಿಗೆ ಕರೆ ಕೊಡ್ತದೆ. ಹಾಗೆ ಮನುಷ್ಯ ಬದುಕ್ತಾ ಹೋಗ್ಬೇಕು. ಹಾಗಿದ್ದಾಗ ಪರಸ್ವಾಪಹಾರ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಪರಸ್ತ್ರೀ ಸಂಘ ಮಾಡಬಾರ್ದು ಇತ್ಯಾದಿ ಜೀವನಕ್ಕೆ ಸಂಬಂಧಪಟ್ಟಂಥ ಮೌಲ್ಯಗಳು. ಇದ್ರ ಬಗ್ಗೆ ಯಾರ್ದು ವಿವಾದ ಇರಲಾರ್ದು. ವೈಶ್ವರ್ಯ ಹೇಗೆ ಮಾಡಬೇಕು, ಸಂಧ್ಯಾವಂದನೆ ಹೇಗೆ ಮಾಡಬೇಕು, ಯಜ್ಞವನ್ನು ಹಗಲು ಮಾಡಬೇಕು ರಾತ್ರಿ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಯಾರಿಗಾದ್ರೂ ವಿವಾದ ಇದ್ದಿರ್ಬೋದು. ಇನ್ನೊಬ್ರ ದುಡ್ಡನ್ನು ಕದಿಬೇಕೋ ಬೇಡೋ, ವ್ಯಭಿಚಾರ ಮಾಡಬೇಕೋ ಮಾಡಬಾರ್ದು ಅಂತ ಅನ್ನೋದ್ರ ಬಗ್ಗೆ ಯಾರಿಗೇನು ವಿವಾದ ಇರಲಾರ್ದು. ಅದು ಹೇಗೆ ಅಂತಂದ್ರೆ ಈ ಜೀವನ ಮೌಲ್ಯಗಳೇನಿದೆಯಲ್ಲ, ಮಾನವೀಯ ಮೌಲ್ಯಗಳು, ಮಾನವೀಯ ಮೌಲ್ಯ ಅಂತ ಬಿಟ್ಟು ಅದನ್ನು ಜೀವನ ಮೌಲ್ಯ ಅಂತ ಹೇಳ್ತೀವಿ. ಯಾಕಂತಂದ್ರೆ ಮಾನವೀಯ ಮೌಲ್ಯ ಅಂತಂದ್ರೆ ಪಶುಗಳಿಗೆ ಏನಾದ್ರು ಮೌಲ್ಯ ಇಲ್ವೇನು? ಮನುಷ್ಯ ತನಗೆ ಸಂಬಂಧಪಟ್ಟಂತೆ ಮೌಲ್ಯಗಳು ಮಾತ್ರ ವಿಚಾರ ಮಾಡ್ತಾನೇನು? ತನಗಾಗಿ ಕೋರ್ಟ್ಗಳನ್ನ ನಿರ್ಮಾಣ ಮಾಡ್ಕೋತಾನೆ, ತನಗಾಗಿ ವಕೀಲರನ್ನು ಇಡ್ತಾನೆ, ತನಗಾಗಿ ನೋಂದಣಿ ಕಚೇರಿಗಳನ್ನ ಇಟ್ಕೋತಾನೆ, ತನಗಾಗಿ ಎಲ್ಲ ಮಾಡ್ಕೋತಾನೆ. ಮಾನವ ಹಕ್ಕುಗಳನ್ನ ಕಾಯ್ಲಿಕ್ಕಾಗಿ ಒಬ್ಬ ನ್ಯಾಯಾಧೀಶ ಇರ್ತಾನೆ, ಅದಕ್ಕೊಂದು ಸಂಸ್ಥೆ ಇರ್ತದೆ. ಜಗತ್ತಲ್ಲಿ ಉಳಿದ ಜೀವಿಗಳಿವೆಯಲ್ಲ ಅವುಗಳನ್ನ ಹಕ್ಕಿನ ಬಗ್ಗೆ ಯಾರು ಆಲೋಚನೆ ಮಾಡಿದ್ದಾರೆ ಅಂತ ಹೀಗೆ ಮನುಷ್ಯ ಆಲೋಚನೆ ಮಾಡಿ ಮಾನವೀಯ ಮೌಲ್ಯಗಳು ಅಂತ ಅನ್ನೋದು ಬೇಡ, ಜೀವನದ ಮೌಲ್ಯಗಳು ಅನ್ನಬೇಕು ಅಂತ ಒಂದು ಸುಧಾರಣೆ ಮಾಡ್ಕೊಂಡ ತನ್ನಲ್ಲಿ ತಾನೇ. ಹಾಗಾಗಿ ಮಾನವೀಯ ಮೌಲ್ಯಗಳು ಅನ್ನೋ ಶಬ್ದ ಈಗ ಹಳದಾಗಿ ಜೀವನ ಮೌಲ್ಯಗಳು ಅಂತ ಹೆಚ್ಚು ಹೆಚ್ಚು ಬಳಕೆಗೆ ಬರ್ತದೆ. ಆ ಮೌಲ್ಯಗಳ ಬಗ್ಗೆ ಯಾರಿಗೂ ಹೆಚ್ಚು ತಕರಾರಿರಲಾರದು. ಅದು ಹೇಗೆ
ಆ ಮೌಲ್ಯಗಳು ಅರ್ಥ ಮಾಡ್ಕೋಬೇಕು ಹೇಗೆ ಅಂತಂದ್ರೆ ಅದನ್ನು ಕಷ್ಟ ಆಗಿಬಿಟ್ಟಿದೆ ನಮಗೀಗ. ವೈಶ್ವರ್ಯ ಮಾಡೋದು ಆ ಕಡೆ ಇರಲಿ, ಸಂಧ್ಯಾವಂದನೆ ಮಾಡೋದು ಆ ಕಡೆ ಇರಲಿ, ವಾಜಪೇಯಿ ಅಷ್ಟಮಿಯ ಮೊದಲಾದ ಕೃಷ್ಣ ಚಾಂದ್ರಾಯಣ ಮೊದಲಾದ ವೃತ್ತಗಳನ್ನು, ಕಷ್ಟಕರವಾದ ವೃತ್ತಗಳನ್ನು ಮಾಡೋದು ಆ ಕಡೆ ಇರಲಿ, ಇನ್ನೊಬ್ಬರ ದುಡ್ಡನ್ನು ಕದಿಬೇಕೋ ಬೇಡೋ, ಇನ್ನೊಬ್ರು ಕಿಸೆ ಕತ್ತರಿ ಹಾಕಬೇಕೋ ಬೇಡೋ ಅಂತ ಅನ್ನೋದು ಮನುಷ್ಯನಿಗೆ ಗೊಂದಲದ ಸಂಗತಿ ಆಗಿಬಿಟ್ಟಿದೆ. ಬದುಕಬೇಕಂದ್ರೆ ಇದನ್ನೆಲ್ಲ ಮಾಡಬೇಕ್ರಿ ಅನ್ನೋ ಪರಿಸ್ಥಿತಿ ಮನುಷ್ಯ ಬಂದು ಮುಟ್ಟಿದ್ದಾನೆ. ನೈತಿಕ ಹಕ್ಕಿದೆಯೋ ಇಲ್ಲೋ, ಯಾವುದಾದ್ರೂ ಸಂಪತ್ತನ್ನು ತಾನು ಸ್ವೀಕಾರ ಮಾಡುವಾಗ ತನಗೆ ಆ ಸಂಪತ್ತನ್ನು ಮುಟ್ಲಿಕ್ಕೆ ನೈತಿಕ ಹಕ್ಕಿದೆಯೋ ಇಲ್ಲೋ ಅಂತ ತನಗೆ ತಾನು ಪ್ರಶ್ನೆ ಕೇಳೋದನ್ನ ಆತ ಮರೆತು ಬಿಟ್ಟಿದ್ದಾರೆ. ಯಾರೋ ಭರತನಂತವರು ರಾಮನಂತವರು ಅದನ್ನು ಕೇಳಿ ಅವರು ಮೂರ್ಖರು ಅನ್ಸ್ಕೋತಾರೆ. ರಾವಣನ ಕಡೆಯಿಂದ ಇಂದ್ರಜಿತನ ಕಡೆಯಿಂದ ಮೂರ್ಖರು ಅನ್ಸ್ಕೊಳ್ಳೋದು ಹೋಗ್ಲಿ, ತಮ್ಮವ್ರ ಕಡೆಯಿಂದ ಮೂರ್ಖರು ಅನ್ಸ್ಕೋತಾರೆ. ಸ್ವಯಂ ಲಕ್ಷ್ಮಣನೇ ರಾಮನ್ ಬೈದ. ಆ ಮೌಲ್ಯಗಳನ್ನು ಆಚರಣೆ ಮಾಡುವರು ಗಾಂಧಿ ಅಂತ ಅನ್ಸ್ಕೊಂಡು ಈ ಇವತ್ತಿನ ಜಗತ್ತಿಗೆ ಅವಾಸ್ತವರಾದಂಥ ಪುರುಷರಾಗಿಬಿಡ್ತಾರೆ. ಅವರಿವತ್ತು ರಿಲೆವೆಂಟೇ ಅಲ್ಲ. ಅಂಥ ಮೌಲ್ಯಗಳನ್ನ ಆಚರಣೆ ಮಾಡಿ ಬದುಕಿದ್ರೆ ನಿಮ್ಗೆ ಹೊತ್ತು ಊಟವೂ ಸಿಗ್ಲಿಕ್ಕಿಲ್ಲ ಅಂತ ಜನ ಅವರನ್ನು ಮೂದಲಿಸ್ತಾರೆ. ಅಂಥ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ದುಡ್ಡಿಗೆ ಬಂದಿರುವಂಥ ಸ್ಥಾನ, ದುಡ್ಡಿದ್ದವರಿಗೆ ಜನ ಎದುರಿಗೇನು ಮಹತ್ವ ಕೊಡ್ತಾರೆ, ಆ ಮಹತ್ವ ಹೆಚ್ಚು ಆಗಿ ಏನಾದರೂ ಆಗಲಿ ದುಡ್ಡನ್ನು ಗಳಿಸ್ಬೇಕು, ಏನಾದರೂ ಆಗಲಿ ಸ್ಥಾನವನ್ನು ಗಳಿಸ್ಬೇಕು ಅನ್ನೋ ಪರಿಸ್ಥಿತಿಗೆ ಎಲ್ಲರೂ ಬಂದು ಮುಟ್ಟಿದ್ದಾರೆ. ಅದಕ್ಕಾಗಿ ಕಿಸೆಯರಾದರೂ ಕತ್ತರಿಸಿ, ತಲೆಯನ್ನಾದರೂ ಒಡೆಯಿರಿ, ತಲೆಯನ್ನು ಕತ್ತರಿಸಿ ಆದರೆ, ಅಥವಾ ಪರಸ್ಪರ ಅಪಹಾರ ಆದರೂ ಮಾಡಿ, ಏನಾದರೂ ಮಾಡಿ ದುಡ್ಡನ್ನು ಗಳಿಸಿ, ಸ್ಥಾನಮಾನಗಳನ್ನು ಗಳಿಸಿ. ಯಾಕಂದ್ರೆ ನಿಮಗೆ ಎದುರಿಗಾರು ಅನ್ನೋದಿಲ್ಲ, ಅನುಭವ ಹಿಂದೆ ಎದುರಿಗಾರು ಅನ್ನೋದಿಲ್ಲ ಅನ್ನೋ ಪರಿಸ್ಥಿತಿಗೆ ಮನುಷ್ಯ ಬಂದು ಮುಟ್ಟಿದ್ದಾನೆ. ಅದಕ್ಕಾಗಿ ಮಹಾಭಾರತ ಏನು ಹೇಳ್ತದೆ ಅಂತಂದ್ರೆ, ಆತ್ಮನ ಪ್ರತಿಕೂಲಾನಿ ಪರಸ್ಯಾತಿ ನ ಸಾಧಯೇ. ಧರ್ಮ ಅಧರ್ಮ ಇದನ್ನು ಸರಳವಾಗಿ ತಿಳ್ಕೊಳ್ಳೋದು ಹೇಗೆ? ಯಜ್ಞಾಗಾದಿಗಳ ಬಗ್ಗೆ ಹೇಳ್ತಿಲ್ಲ ನಾನು. ಜೀವನದ ಮೌಲ್ಯಗಳನ್ನು ಸರಳವಾಗಿ ಯಾವುದು ಮೌಲ್ಯ ಯಾವುದು ಅಲ್ಲ ಮೌಲ್ಯ ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ, ಆತ್ಮನ ಪ್ರತಿಕೂಲಾನಿ, ಯಾವುದನ್ನ ಬೇರೆಯವರು ನಿನಗೆ ಮಾಡಿದರೆ ಅದು ನಿನಗೆ ನೋವು ಕೊಡ್ತದೋ ಅದನ್ನು ಬೇರೆಯವ್ರಿಗೆ ಮಾಡಬೇಡ. ರಾವಣ ಬೇರೆಯವ್ರ ಸ್ತ್ರೀಯನ್ನು ಅಪಹಾರ ಮಾಡ್ತಿದ್ನಲ್ಲ, ಅವ್ರಿಗೆಲ್ಲ ತೊಂದರೆ ಕೊಡ್ತಿದ್ನಲ್ಲ, ತನ್ನ ಸ್ತ್ರೀಯರಿಗೆ, ತನ್ನ ಹೆಂಡತಿಯರಿಗೆ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಹೆಣ್ಣುಮಕ್ಕಳಿಗೆ. ರಾವಣನಿಗೆ ಹೆಣ್ಮಕ್ಳು ಇದ್ದಲ್ಲಿ ಉದಾಹರಣೆ ಇಲ್ಲ, ಇದ್ದರೂ ತಿಳಿತಿತ್ತೇನೋ ಅವನಿಗೆ, ಅಲ್ಲೆಲ್ಲಿ ಉದಾಹರಣೆ ಕಂಡು ಬಂದಿಲ್ಲ. ತನ್ನ ಪತ್ನಿಯರನ್ನು, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಹೆಣ್ಣುಮಕ್ಕಳನ್ನು ಅಥವಾ ತನ್ನ ಪರಿವಾರದಲ್ಲಿ ಹುಟ್ಟಿದಂಥ ಹೆಣ್ಮಕ್ಕಳನ್ನು ಯಾರೋ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಆತ ಆಲೋಚನೆ ಮಾಡಿದ್ರೆ ಆಗ ಆತ ಪರಸ್ತ್ರೀಯರ ಕಡೆಗೆ ಚಂದ್ರನ್ನು ಬೀರೋದನ್ನ, ಕೆಟ್ಟ ದೃಷ್ಟಿ ಬೀರೋದನ್ನ ಆತ ತಪ್ಪಿಸಬಹುದಿತ್ತು. ಅದನ್ನು ಹೇಳ್ತದೆ ಮಹಾಭಾರತ. ಆತ್ಮನ ಪ್ರತಿಕೂಲ, ಯಾವುದನ್ನು ನಿನಗೆ ಮಾಡಬಾರ್ದು, ಬೇರೆ ಯಾವುದನ್ನು ನಿನಗೆ ಮಾಡಿದ್ರೆ ನಿನಗೆ ನೋವಾಗ್ತದೋ ಅದನ್ನು ಮತ್ತೊಬ್ಬರಿಗೆ ಮಾಡಬೇಡ. ಇಷ್ಟೇ ಮೌಲ್ಯ. ಕಲಿಬೇಡ, ಇನ್ನೊಬ್ಬರ ಕಿಸೆ ಕತ್ತರಿ ಹಾಕಬೇಡ. ಯಾಕಂದ್ರೆ ನಿನ್ನ ಕಿಸೆ ಮತ್ತೊಬ್ಬ ಕತ್ತರಿ ಹಾಕಿದರೆ ಅದರಿಂದ ನಿನಗೆ ನೋವಾಗ್ತದೆ. ನೀನು ಕಳ್ಕೊಂಡು ಅವ್ರಿಗೆ ಶಾಪ ಹಾಕ್ತಿ, ಯಾವನೋ ಅಯೋಗ್ಯ ದರಿದ್ರ ನನ್ನ ಕಿಸೆಗೆ ಕತ್ತರಿ ಹಾಕಿ ಅಂತ ಒಂದು ಬೈತಿ. ಹಾಗಿದ್ರೆ ಇನ್ನೊಬ್ರಿಗೆ ಹಾಕಬೇಡ. ಇಷ್ಟು ಸರಳವಾಗಿ ತಿಳ್ಕೊ. ಇಷ್ಟು ಸರಳವಾಗಿ ಹೇಳ್ತು ಮಹಾಭಾರತ. ವೈಶ್ವದೇವ ಕೃಷ್ಣ ಚಾಂದ್ರಾಯಣ ಆ ಕಡೆ ಇರಲಿ, ಅದೆಲ್ಲ ಆಮೇಲಿಂದ ಆಯ್ತು. ಆದ್ರೆ ಇದನ್ನ ಯಾರು ತಿಳ್ಕೊಳ್ಳುವಂಥ ಪರಿಸ್ಥಿತಿ ಇರಲಿಲ್ಲ. ಧರ್ಮಾಚರಣೆಯನ್ನು ಮಾಡೋರು ಇದ್ದಾರೆ, ಏಕಾದಶಿ ಉಪವಾಸ ಮಾಡ್ತಾರೆ, ರಂಜಾನ್ ಉಪವಾಸ ಮಾಡ್ತಾರೆ, ಶಿವರಾತ್ರಿ ಉಪವಾಸ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಆದರೆ ಮೌಲ್ಯಗಳ ಪ್ರಶ್ನೆ ಬಂದಾಗ ಮನುಷ್ಯ ಎರಡು ನಾಲ್ಗೆಯವನಾಗಿಬಿಡ್ತಾನೆ, ಡಬಲ್ ಸ್ಟ್ಯಾಂಡರ್ಡ್ ಆಗಿಬಿಡ್ತಾನೆ. ತನ್ನನ್ನು ಅಳೆಯಲಿಕ್ಕೆ ಒಂದು ತಕ್ಕಡಿ, ಇನ್ನೊಬ್ಬರನ್ನ ಅಳೆಯಲಿಕ್ಕೆ ಮತ್ತೊಂದು ತಕ್ಕಡಿ ಅನ್ನೋ ಪರಿಸ್ಥಿತಿಗೆ ಮನುಷ್ಯ ಬಂದು ಮುಟ್ಟಿದ್ದಾನೆ. ಆದರೆ ಆ ಒಂದು ಮಾತನ್ನು ನೆನಪಿಟ್ಕೊಂಡ್ರೆ, ಆತ್ಮನ ಪ್ರತಿಕೂಲಾನಿ ಪರಸ್ಯಾತಿ ನ ಸಾಧಯೇ, ತನಗೆ ಯಾವುದು ಅನಿಷ್ಟವೋ ಅದನ್ನು ಮತ್ತೊಬ್ಬರಿಗೆ ಕೂಡ ಮಾಡಬಾರ್ದು ಅಂತ ಮಹಾಭಾರತ ಏನು ಸರಳವಾದ ಸೂತ್ರದಲ್ಲಿ ಅದನ್ನು ಹೇಳಿತು. ಅದನ್ನು ಮನುಷ್ಯ ಇಟ್ಕೊಂಡ್ಬಿಟ್ರೆ ಇನ್ನೊಬ್ಬರಿಗೆ ಅಂಥ ಅಧರ್ಮವನ್ನು ಆತ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಇದನ್ನ ಮೇಲಿನ ಮೇಲೆ ಯಾಕೆ ಹೇಳಬೇಕು, ಯಾಕೆ ಕೇಳುವಂಥ ಪ್ರಸಂಗ ಬಂತು ಅಂತಂದ್ರೆ, ಮನುಷ್ಯನ ಮನಸ್ಸು ಬಹಳ ಸೂಕ್ಷ್ಮ. ಪ್ರವಚನ ಹೇಳೋದು ಸುಲಭ, ಕೇಳೋದು ಸುಲಭ, ಎಲ್ಲ ಸುಲಭ. ಮಾಡೋ ಪ್ರಸಂಗ ಬಂದಾಗ ಮನಸ್ಸು ಇಷ್ಟು ಸಂವೇದನಾಶೀಲ ಆಗಿರ್ತದಲ್ಲ, ಅದು ಆ ಕ್ಷಣದಲ್ಲಿ ಪರವಶ ಆಗಿಬಿಡ್ತದೆ. ವರ್ಷಗಳ ಗಟ್ಟಲೆ ಮಾಡಿದ ಸಾಧನೆ, ಗಳಿಸಿದ ಏಕಾಗ್ರತೆ, ಗಳಿಸಿದ ನಿಷ್ಠೆ ಒಂದೇ ಕ್ಷಣದಲ್ಲಿ ಮಣ್ಣು ಪಾಲಾಗಿ ಹೋಗ್ತದೆ. ಅದಕ್ಕಾಗಿ ಮೇಲಿನ ಅಷ್ಟೆಲ್ಲ ನಾವು ಅದನ್ನು ಪರಾಮರ್ಶೆ ಮಾಡಬೇಕಾಯಿತು. ಅದ್ರೋಹೇಣವ ಭೂತಾನ ಅಲ್ಪದ್ರೋಹೇಣವಾ ಪುನಃ, ಅದು ಮಹಾಭಾರತದ ಮತ್ತೊಂದು ಮಾತು. ಅದ್ರೋಹೇಣವ ಭೂತಾನ, ಯಾವ ಪ್ರಾಣಿಗೂ ದ್ರೋಹ ಮಾಡದೆ ಬದುಕಿ. ಆಗ ದುರಂತ ಏನಂದ್ರೆ ನಿಮ್ಮ ಕೈಯಿಂದ ಆಗೋದೇ ಇಲ್ಲ. ಈ ಜೀವಲೋಕದಲ್ಲಿ ಬದುಕಿರುವಂಥ ಯಾವ ಮನುಷ್ಯನ ಕೈಯಿಂದನೂ ಯಾರಿಗೂ ದ್ರೋಹ ಮಾಡದೆ ಅಂತ ಆಗೋದಿಲ್ಲ. ನೀವು ಸಸ್ಯಾಹಾರಿಯೇ ಆಗಿರ್ರಿ, ಮಾಂಸಾಹಾರಿಯೇ ಆಗಿರ್ರಿ, ನಾವು ಸಸ್ಯಾಹಾರಿಗಳು, ನಾವು ಇನ್ನೊಬ್ರಿಗೆ ಹಿಂಸೆ ಕೊಡೋದಿಲ್ಲ ಅಂತ ನಿಮ್ಮ ಬೆನ್ನು ನೀವೇ ತಟ್ಕೊಂಡ್ರು ನೀವು ಪೂರ್ಣವಾಗಿ ಅಹಿಂಸಾತ್ಮಕ ಜೀವನವನ್ನು, ಅದ್ರೋಹದ ಜೀವನವನ್ನು ನಡೆಸಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ
ಅಲ್ಪದ್ರೋಹೇಣ ವಾ ಪುನಃ, ನಿಮ್ಮ ಹಣೆ ಬರಹ ನನಗೆ ಗೊತ್ತಿದೆ, ಅದಕ್ಕಾಗಿ ಪೂರ್ಣ ದ್ರೋಹ ಮಾಡ್ಲಿಕ್ಕೆ ಆಗದೇ ಇದ್ರೂ ತೊಂದರೆ ಇಲ್ಲ, ಕಡಿಮೆ ದ್ರೋಹವನ್ನು ಮಾಡಿ ಬದುಕಿ ಅಂತ ಮಹಾಭಾರತಕಾರರು ಜಗತ್ತಿಗೊಂದು ಅನುಮತಿ ಕೊಟ್ಟರು. ಕಡಿಮೆ ಮಾಡ್ರಿ ಅಂತ ಅವ್ರು ಏನು ಹೇಳಿಬಿಟ್ರಲ್ಲ, ಆ ಕಡಿಮೆ ಅಂತ ಎಲ್ಲರೂ ತಾವು ದೃಷ್ಟಿಯಿಂದ ಇಷ್ಟು ಕಡಿಮೆ ಇಲ್ಲ, ನಾನು ಇಷ್ಟೇ ಮಾಡಲೇಬೇಕು, ನನಗೆ ಇಷ್ಟನೇ ಹೆಂಡತಿ ಮಕ್ಕಳಿದ್ದಾರೆ, ನಮ್ಮ ಪರಿವಾರ ಎಷ್ಟಿದೆ, ನಾನು ಇಷ್ಟು ದ್ರೋಹ ಮಾಡಲೇಬೇಕು ಅಂತ ಅವನೊಂದು ಹಾಕೊಂಡ, ನಾನು ಅವನಿಗೆ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಇನ್ನೊಬ್ಬ ಹಾಕೊಂಡ, ಅವನನ್ನು ನೋಡಿ ಹಾಕೊಂಡ. ಜನರು ದುಷ್ಟತನವನ್ನು ನೋಡಿ ಕಲಿತಾರೆ, ಒಳ್ಳೆಯದನ್ನು ನೋಡಿ ಕಲಿಯೋದಿಲ್ಲ. ಪ್ರದಕ್ಷಿಣೆ ಹಾಕ್ತೀನಿ, ಯಾರು ನಮಸ್ಕಾರ ಹಾಕ್ಲಿಕ್ಕೆ ನೀವು ಬಂದರೆ ನಿಮ್ಮ ನೋಡಿ 10 ಜನ ಬರೋದು ಬಹಳ ಕಡಿಮೆ. ದುಷ್ಟತನ ನೀವು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ನೋಡಿ ಮತ್ತೊಬ್ಬರು ಮಾಡ್ತಾರೆ. ಅದಕ್ಕಾಗಿ ಮನುಷ್ಯ ಅವನಿಗೊಂದು ಸಾಮಾಜಿಕ ಜವಾಬ್ದಾರಿ ಇದೆ. ಮನುಷ್ಯ ಇಲ್ಲಿ ಹುಟ್ಟಿ ಬಂದಮೇಲೆ ಮನುಷ್ಯ ಅಂದ್ರೆ ಏನು, ಮನುಷ್ಯ ರಾಕ್ಷಸ ಅಂತ ಈ ಅರ್ಥದಲ್ಲಿ ಹೇಳಿಲ್ಲ. ಈ ಜೀವಲೋಕದಲ್ಲಿ ಹುಟ್ಟಿ ಬಂದಂಥ ಪ್ರತಿಯೊಬ್ಬ ಮನುಷ್ಯ ಅವನಿಗೊಂದು ಸಾಮಾಜಿಕ ಜವಾಬ್ದಾರಿ ಇದೆ. ಈ ಇಂದ್ರಜಿತ್ತು, ಈ ರಾಕ್ಷಸ, ಈ ರಾವಣ ಇವರೆಲ್ಲ ಹೇಳ್ತಿದ್ರು ನಮಗೆ ಪರಸ್ತ್ರೀ ಅಪಹರಣ ಅಂತ ಅನ್ನೋದು ನಮಗೆ ಧರ್ಮ, ರಾಕ್ಷಸರ ಕುಲಧರ್ಮ ಇದು ಅಂತಂತಿದ್ರು. ಹಾಗಾಗಿ ಮತ್ತೊಬ್ಬ ರಾಕ್ಷಸ ಅವನಲ್ಲಿಗೆ ಬಂದು ಅವನ ಪರಸ್ತ್ರೀಯನ್ನು ಅಪಹಾರ ಮಾಡಿದ್ರೆ ಆ ರಾಕ್ಷಸರ ಕುಲಧರ್ಮದ ಗತಿ ಏನಾಗ್ತಿತ್ತು, ಪರಸ್ಪರ ಹೀಗೆಲ್ಲರೂ ಅಪಹಾರ ಮಾಡ್ಕೊಳ್ತಾ ಹೋದ್ರೆ ಅಂತನ್ನೋದನ್ನ ಅವರು ಅಲ್ಲಿ ಗಮನಿಸಬೇಕು. ಒಂದು ಈ ಜೀವನದ ಮೌಲ್ಯಗಳನ್ನು ಬಿಟ್ಟಾಗ ಅವ್ರಿಗೆ ಆಗೋ ದುರ್ಗತಿ ಏನಿದೆಯಲ್ಲ, ಅದಕ್ಕೆ ಒಂದು ಬಲವಾದ ಒಂದು ಮಾತು, ಅದು ಯಾವ ಸ್ಥಿತಿಯಲ್ಲಿ ಬಂದಿದ್ದೋ ಎಲ್ಲಿ ಬಂದಿದ್ದೋ ಗೊತ್ತಿಲ್ಲ ಅಂತ ಯಾರೊಬ್ರು ಜ್ಞಾನಿಗಳು ಹೇಳಿದ ಮಾತಾದರೂ ಆಗಿರ್ಬೋದು. ತ್ರಿಭಿರ್ವರ್ಷ ತ್ರಿಭಿರ್ಮಾಸೈ ತ್ರಿಭಿರೇವ ದಿನೈ ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ನುತೆ. ತಾವೆಲ್ಲ ಮಾಡೋದೇನೆಂದ್ರೆ ಅತಿ ದೊಡ್ಡ ಪ್ರಮಾಣದ ಪುಣ್ಯ ಮಾಡಲಿಕ್ಕೂ ನಮ್ಮ ಕೈಯಿಂದ ಸಾಧ್ಯವಿಲ್ಲ, ಅತಿ ದೊಡ್ಡ ಪಾಪ ಮಾಡಲಿಕ್ಕೂ ನಮ್ಮ ಕೈಯಿಂದ ಸಾಧ್ಯವಿಲ್ಲ. ಅಂತ ಯಾವ ತೋಳು ಬಲ ಧನ ಬಲ ಯಾವುದೂ ನಮಗಿಲ್ಲ. ನಾವು ಮಾಡೋದೆಲ್ಲ ಸಾಮಾನ್ಯ ಮಟ್ಟದ್ದೇ. ಆದರೆ ನೀವು ಒಂದು ವೇಳೆ ಆ ಮರ್ಯಾದೆಯನ್ನು ಮೀರಿ ಅತಿ ದೊಡ್ಡ ಪ್ರಮಾಣದ ಪುಣ್ಯವನ್ನು, ಮಹಾಕಾರ್ಯವನ್ನು ಅಥವಾ ಅತಿ ದೊಡ್ಡ ಪ್ರಮಾಣದ ದುಷ್ಕೃತ್ಯವನ್ನು ಮಾಡಿಬಿಟ್ರೆ 3 ವರ್ಷ 3 ತಿಂಗಳು 3 ದಿವಸ 3 ಗಂಟೆಯಲ್ಲಿ ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ನುತೆ, ಇಲ್ಲೇ ಅವರ ಫಲವನ್ನು ಅನುಭವಿಸ್ತಾರೆ ಅಂತ ನಾವು ಒಂದು ಮಾತನ್ನು ಕೇಳಿರ್ತೇವೆ. ಆದ್ರೆ ನಮಗೇನಾಗ್ತದೆ ಅಂತಂದ್ರೆ, ಇವತ್ತು ನಾವು ದುಷ್ಟಾಚಾರ್ಯವನ್ನು ನೋಡ್ತಿರ್ತೇವೆ, ನಾವು ನೀವು ಲಕ್ಷ್ಮಣ ಧರ್ಮರಾಜ ಇವರೆಲ್ಲ ಒಬ್ಬರನ್ನ ನೋಡ್ತಿರ್ತೀವಿ. ನಾಳೆ ಅವ್ನಿಗೇನಾಗ್ತದೆ ನಮ್ಗೆ ಗೊತ್ತಿಲ್ಲ. ಇವತ್ತಿನ ಮಾತು ರೆಕಾರ್ಡ್ ಆಗ್ತದೆ, ಅದು ಗ್ರಂಥದಲ್ಲಿ ಅದು ನಿಬದ್ಧ ಆಗಿ ಹೋಗ್ತದೆ. ನಾಳೆ ಆ ದುರಾಚಾರಿಗೆ ನಾಡ್ದೇನಾಗ್ತದೆ ಅಂತಂದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಶಾಸ್ತ್ರ ಅದಕ್ಕೆ 3 ವರ್ಷ 3 ತಿಂಗಳು 3 ದಿನ 3 ಗಂಟೆ ಅವಧಿ ಕೊಟ್ಟಿದೆ. ಅಥವಾ ಕೆಲವರಿಗೆ ಇನ್ನೂ ಹೆಚ್ಚಾಗಬಹುದು. ಒಬ್ಬ ದುರಾಚಾರಿ ತಾನು ಸಾಯುವ ಕಾಲದಲ್ಲಿ ಹೇಗೆ ಸಾಯ್ತಾನೆ ಅಂತನ್ನೋದನ್ನ ನಾವಿವತ್ತು ಕಂಡಿಲ್ಲ. ಹಾಗಾಗಿ ಅಧಾರ್ಮಿಕರಾದವರು ಸುಖವಾಗಿ ಬದುಕ್ತಿದ್ದಾರಲ್ಲ, ಧಾರ್ಮಿಕರಾಗಿ ಬದುಕಿದೀವಲ್ಲ ನಾವು, ನಮಗೇನು ಸಿಕ್ಕಿಲ್ಲಲ್ಲ ಅಂತ ಮನುಷ್ಯ ಗೋಳಾಡ್ತಾನೆ. ಅಧಾರ್ಮಿಕರಾದವರು ಏನೇನು ಫಲ ಅನುಭವಿಸಿದ್ರು ಅಂತನ್ನೋದನ್ನೆಲ್ಲ, ಜಗತ್ತಿನಲ್ಲಿ ಯಾರ್ಯಾರಿಗೆ ಏನೇನಾಯಿತು ಅಂತ ಅನ್ನೋದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಹಾಗಾದ್ರೆ ಅಧರ್ಮಾಚರಣೆ ಮಾಡಲಿಕ್ಕೆ ನಮಗೆ ಸ್ವಲ್ಪ ಭಯ ಆಗ್ತದೆ. ಅದಕ್ಕಾಗಿ ಪುರಾಣ, ಇತಿಹಾಸ, ರಾಮಾಯಣ ಇತ್ಯಾದಿಗಳು ಶ್ರವಣ. ರಾವಣನಿಗೇನಾಯಿತು, ದುರ್ಯೋಧನನಿಗೇನಾಯಿತು. ಅತಿಗರ್ವ ದ್ರಾವಣೋ ಹತಃ, ಬಿಗಿಮೀರಿದ ದುರಹಂಕಾರದಿಂದಾಗಿ ರಾವಣ ಹಾಳಾಗಿ ಹೋದ. ತೊಡೆ ತಟ್ಟಿದ ದುರ್ಯೋಧನ ತೊಡೆ ಮುರಿಕೊಂಡು ಬಿದ್ದ. ಕಾರ್ತಿವೀರ್ಯಾರ್ಜುನ ಅಂತ ಮಹಾಭಕ್ತನಾದವನು, ದತ್ತಾತ್ರೇಯನ ಭಕ್ತನಾದವನು 1000 ತೋಳುಗಳನ್ನು ತಲೆಯನ್ನು ಎಲ್ಲವನ್ನೂ ಕಳ್ಕೊಂಡು ಕೆಳಗು ಭೂಮಿ ದೂರುಳಿದ ಅಂತಂದು ಇವೆಲ್ಲ ಘಟನೆಗಳೇನಿವೆ. ಇವು ಘಟನೆಗಳು ಉಳಿದವ್ರಿಗೂ ಕೂಡ ಆಗ್ತವೆ. ಇಲ್ಲಿ ಈಗ ನಮ್ಮ ಎದುರಿಗೇನು ದುಷ್ಟರು ಅಂತ ನೋಡಿದ್ದಾರೆ, ಯಾರನ್ನು ನೋಡಿ ನಾವು ಹೀಗೆ ಭಾವನೆ ಮಾಡ್ತಿದ್ದೇವೆ, ಅವ್ರಿಗೂ ಇದು ಆಗ್ತದೆ. ಆದರೆ ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್ಸ್ ಅಂತ ಏನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಟಾಲ್ಸ್ಟಾಯ್ ಮಾತು, ದೇವರು ಸತ್ಯವನ್ನು ನೋಡ್ತಾನೆ ಆದರೆ ಕಾಯ್ತಾನೆ. ಇವತ್ತು ಸತ್ಯವನ್ನು ನೋಡಿಬಿಟ್ಟ, ಆ ದೇವ್ರ ಗರ್ಭಗುಡಿ ಒಳಗಿರುವಂಥ ದೇವರು ಎಷ್ಟೇ ಉಗ್ರ ಆದ್ರೂ ಇವತ್ತೇ ಕ್ರಮ ತಗೊಳ್ಳೋದಿಲ್ಲ ಅವನು. ಇವತ್ತು ಕಳ್ತನ ಮಾಡಿದವ್ರಿಗೆ ನಾಳೆ ಬೆಳಿಗ್ಗೆ ಆಗೋದು ಕಣ್ಣು ಹೋಗಿಬಿಟ್ಟೋದನ್ನ ನಾವು ಹೋಗಿತ್ತಂತೆ ಅಂತ ಕೇಳ್ತೇವೆ. ಆದರೆ ನಮ್ಮ ಎದುರಿಗೆ ಯಾರಿಗೋ ಅಂತ ಕಳ್ತನ ಮಾಡಿದವರಿಗೋ ಅಂತ ದುಷ್ಟತನ ಮಾಡಿದವರಿಗೋ ಹಾಗಾಗಿದ್ದು ನಾವು ನೋಡೋದಿಲ್ಲ, ನಮಗೆ ಸಂದೇಹ ಬರ್ತದೆ. ಆದರೆ ಕಾಲಕ್ರಮೇಣ ಮುಂದೆ ಏನಾಗ್ತದೆ ಅಂತ ನಮ್ಗೆ ಯಾರು ತಿಳಿದವರು. ಅದಕ್ಕಾಗಿ ಮನುಷ್ಯ ಪುರಾಣಾದಿಗಳಲ್ಲಿ, ಇತಿಹಾಸದಲ್ಲಿ, ಮಹಾಭಾರತಾದಿಗಳಲ್ಲಿ ವಿಶ್ವಾಸ ಇಟ್ಕೊಂಡು ಅದರ ಫಲವನ್ನು ಅನುಭವಿಸಬೇಕು. ಹಾಗಾಗಿ ಒಟ್ಟಾರೆ ಧರ್ಮಾಚರಣೆ ಅಂತ ಅನ್ನೋದೇನಿದೆ ಅದು 2 ಥರದ್ದು. ಯಜ್ಞಯಾಗಾದಿ ರೂಪವಾದದ್ದು, ನಿತ್ಯ ನೈಮಿತ್ತಿಕ ಕರ್ಮರೂಪವಾದದ್ದು, ಸಂಧ್ಯಾವಂತ ಕ್ರಿಯಾರೂಪವಾದದ್ದು ಒಂದು. ಅದನ್ನು ಬಹಳ ಸುಲಭವಾಗಿ ಮಾಡ್ಬೋದು. ಮನುಷ್ಯನಿಗೆ ನಿವೃತ್ತಿ ಹತ್ರ ಬಂದಂತೆ, ಸಾವು ಹತ್ರ ಬಂದಂತೆ, ವಯಸ್ಸಾದಂತೆ ಧರ್ಮಾಚರಣೆ ಮಾಡಬೇಕು ಅನ್ನಿಸ್ತದೆ, ಸಹಜವಾಗಿ ಅನ್ನಿಸ್ತಾ ಹೋಗ್ತದೆ. ಅದನ್ನೆಲ್ಲ ಕಡೆ ನಾವು ನೋಡ್ತೇವೆ. ಆದರೆ
ನಿಜವಾದ ಜೀವನದ ಮೌಲ್ಯಗಳೇನಿವೆ ಅದನ್ನು ಆಚರಣೆ ಮಾಡಲಿಕ್ಕೆ ಮನುಷ್ಯ ವಿಫಲ ಆಗ್ತಾನೆ. ಅದನ್ನು ಆಚರಣೆ ಮಾಡೋದ್ರಲ್ಲಿ, ಅದನ್ನು ಗುರುತಿಸೋದ್ರಲ್ಲಿ ಮನುಷ್ಯ ಹೆಚ್ಚು ಗಮನ ಕೊಡಬೇಕು. ಅದಕ್ಕೆಲ್ಲ ಸರಳವಾದ ಸೂತ್ರ ಅಂತಂದ್ರೆ ಆತ್ಮನ ಪ್ರತಿಕೂಲಾನಿ ಪರಸ್ಯಾತಿ ನಸಾದಯೇ. ನಮಗೆ ಯಾವುದು ಬೇಡವೋ, ನಮಗೆ ಯಾವುದು ಅನಿಷ್ಟವೋ, ಯಾವುದನ್ನು ಬೇರೆಯವರು ನಮಗೆ ಮಾಡಿದರೆ ಅದು ನಮಗೆ ತೊಂದರೆದಾಯಕವೋ ಅದನ್ನು ನಾವು ಬೇರೆಯವರಿಗೂ ಕೂಡ ಮಾಡಬಾರ್ದು ಅಂತ ನಾವು ಸರಳವಾದ ಸೂತ್ರ, ಮಹಾಭಾರತ ಕಟ್ಟಿಕೊಟ್ಟಂಥ ಒಂದು ಸೂತ್ರ. ಅದರ ಮೂಲಕ ನಾವು ಧಾರ್ಮಿಕ ಆಚರಣೆಗಳು ಮತ್ತು ಜೀವನದ ಮೌಲ್ಯಗಳು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಜೀವನ ನಡೆಸಬೇಕು. ಅದು ಮಹಾಭಾರತದಲ್ಲಿ ವಿಭೀಷಣ ಎಷ್ಟು, ಧರ್ಮರಾಜ ಎಷ್ಟು ದೀರ್ಘವಾಗಿ ಪ್ರಶ್ನೆ ಕೇಳಿದ್ನೋ ಅಷ್ಟು ದೀರ್ಘವಾಗಿ ಆ ಋಷಿಗಳು ಉತ್ತರ ಕೊಟ್ಟಿಲ್ಲ. ಅಲ್ಲಿ ದುರ್ಯೋಧನಿಗೆ ಹಾಗಾಯಿತು, ಆತ ಅಷ್ಟು ಸುಖವಾಗಿದ್ದಾನೆ, ಆತ ಅಧಾರ್ಮಿಕ, ನಾನು ಧಾರ್ಮಿಕ, ಆದರೆ ನನಗೆ ಸುಖ ಇಲ್ಲ ಅಂತ ಧರ್ಮರಾಜ ದೀರ್ಘವಾಗಿ ಗೋಳಾಡಿದ. ಅವ್ರು ಕೊಟ್ಟ ಉತ್ತರ ಸಂಕ್ಷಿಪ್ತ ಆಗಿದೆ. ಹಾಗೇನಿಲ್ಲ, ಧರ್ಮದ ಫಲ ಧರ್ಮಕ್ಕಿದ್ದೇ ಇದೆ, ಅಧರ್ಮದ ದುರಂತ ಅಧರ್ಮಕ್ಕಿದ್ದೇ ಇದೆ ಅಂತ ಅವ್ರು ಸಂಕ್ಷಿಪ್ತವಾಗಷ್ಟೇ ಹೇಳ್ಬಿಟ್ರು ಋಷಿಗಳು. ರಾಮಾಯಣದಲ್ಲಿ ಲಕ್ಷ್ಮಣ ಮಾತಾಡಿದ್ಕೊಂಡು ಅಧ್ಯಾಯ ಬಂತು, ರಾಮ ಅದಕ್ಕೆ ಏನು ಮಾತಾಡಿದ ಅಂತ ಇಲ್ಲಿ ಬರಲಿಲ್ಲ. ಮತ್ತೆ ಆಮೇಲೆ ಯಾವಾಗೊಮ್ಮೆ ಮುಂದೆ ಪಟ್ಟಾಭಿಷೇಕ ಎಲ್ಲ ಆದ್ಮೇಲೆ ಏನಪ್ಪ ಆವತ್ತು ಆ ಥರ ಮಾತಾಡಿದಲ್ಲ ಅಂತ ರಾಮ ಅವನಿಗೆ ಹೇಳಿದಿರ್ಬೋದು, ಇಲ್ಲ ಅಂತಲ್ಲ. ರಾಮ ತನ್ನ ತಂದೆಗೆ ಉಪದೇಶ ಮಾಡಿದ್ದ, ಆನಂದ ರಾಮಾಯಣದಲ್ಲಿ ಬಂದಂತ ನಾವು ನೋಡಿದ್ವಿ. ಅಂದ್ರೆ ತಮ್ಮನಿಗೆ ಅವನು ಉಪದೇಶ ಮಾಡಿಲ್ಲ ಅಂತಲ್ಲ. ಆನಂದ ರಾಮಾಯಣದಲ್ಲಿ ಮುಂದೊಂದು ಬಾರಿ ಸಭೆಯಲ್ಲಿ ಕೂತ್ಕೊಂಡು ರಾಮ ಸಭಾಸ್ಥಾನದವರೆಲ್ಲರಿಗೂ, ತನ್ನ ಪ್ರಜೆಗಳಿಗೆಲ್ಲರಿಗೂ ತತ್ವೋಪದೇಶ ಮಾಡಿದ ಅಂತಿದೆ. ಅಂಥವ್ರು ಲಕ್ಷ್ಮಣನಿಗೂ ಮಾಡಿರ್ಬೋದು, ಇಲ್ಲ ಅಂತಲ್ಲ. ಅದು ಎಲ್ಲಿ ಮಾಡಿದ ಅಂತಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖಗೊಂಡಿಲ್ಲ. ಆದರೆ ಹೇಳಿದ ಮಾತುಗಳೇನಿವೆ ಇವು ಅವನ ಮಾತುಗಳಂತಲೇ ತಿಳ್ಕೊಳ್ಬೇಕು ನಾವು, ರಾಮನ ಮಾತುಗಳಂತ. ಸಂದರ್ಭಾನುಸಾರ ಆತನೇ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಆಡಿದ ಮಾತುಗಳು ಅಂತ ನಾವು ಇದನ್ನು ತಿಳ್ಕೊಳ್ಬೇಕು ಅನ್ನೋಲ್ಲಿಗೆ ಇವತ್ತಿನ ಧರ್ಮ ಅಧರ್ಮಗಳ ಫಲದ ಶ್ರವಣ ಏನಿದೆ ಅದು ಮುಕ್ತಾಯ ಆಗಿದೆ.